ನಾಳೆ ನಡೆಯಲಿರುವಂತ NMMS ಪರೀಕ್ಷೆಗೆ ಸಂಬಂಧಪಟ್ಟಂತ ಸಾಕಷ್ಟು ಇತಿಹಾಸದ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡಿದೀವಿ. ಇವತ್ತ ಕೊನೆ ಹಂತದ ತಯಾರಿ ಒಳಗಡೆ ಇವಿ ಕ್ವಶನ್ಸ್ ಗಳು ಏನಾಗ್ತಿರ್ತಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತವೆ. ಅದಕ್ಕೋಸ್ಕರ ಇದು ಕೊನೆ ವಿಡಿಯೋಗಳನ್ನ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಮಾಡ್ತಿರ್ತಾನೆ. ಆ ವಿಡಿಯೋಗಳನ್ನ ಎಲ್ಲವೂ ನೋಡ್ಕೊಡ್ರಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿರಪ್ಪ ಅಂದ್ರೆ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ತರ ಪ್ರಶ್ನೆಗಳು ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಬರ್ತಾವೆ. ಹಾಗಾದ್ರೆ ಪ್ರಶ್ನೆ ಯಾವ ತರ ಇದಾವಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ, ಅಮೆರಿಕ ಖಂಡದಲ್ಲಿ ಕಂಡು ಬಂದ ಪ್ರಾಚೀನ ನಾಗರಿಕತೆಗಳ ಸರಿಯಾದ ಗುಂಪು ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಹಾಗಾದ್ರೆ ಇಲ್ಲಿ ಯಾವುದು ಪ್ರಾಚೀನ ನಾಗರಿಕತೆಯಲ್ಲಿ ಕಂಡು ಬರುವಂತಹ ಸರಿಯಾದ ಗುಂಪು ಅದು ಅಮೆರಿಕ ಖಂಡದಲ್ಲಿ ಅಂತೇಳಿ ನೋಡ್ಕೊತ ಬಂದಾಗ ನಾವು ಸರಿ ಉತ್ತರವನ್ನು ಹಾಕ್ಬೇಕಾಗ್ತದೆ. ಯಾವ್ದಪ್ಪ ಅಂದ್ರೆ ಮಾಯಾ, ಇಂಕಾ, ಅಸ್ಟೇಕಾ ಅಂತೇಳಿ. ನೆಕ್ಸ್ಟ್ ಇಲ್ಲಿ ಮಾಯಾ, ರೋಮ್, ಇಂಕಾ ಅಂತಿದೆ. ಗ್ರೀಕ್, ಇಂಕಾ, ಅಸ್ಟೇಕಾ ಅಂತಿದೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ಆಗ್ತದೆ. ಮಾಯಾ, ಇಂಕಾ, ಅಸ್ಟೇಕಾ ಇವೆಲ್ಲ ನಿಮ್ಮ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಬಂದಂತ ಇತಿಹಾಸದ ಪ್ರಶ್ನೆಗಳಾಗಿರ್ತವೆ. ನೆಕ್ಸ್ಟ್ ಪ್ರಶ್ನೆ, ವರ್ಧಮಾನ ಮಹಾವೀರ ಬೋಧಿಸಿದಂತ ತ್ರಿರತ್ನಗಳು ಯಾವುವು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ವರ್ಧಮಾನ ಮಹಾವೀರ ಜೈನ ಧರ್ಮದ ಸ್ಥಾಪಕ ಅಂತ ಕರಿತಿರ್ತಾರೆ. ಒಳಗ ಒಬ್ರು ಜೈನ ಧರ್ಮದ ಸ್ಥಾಪಕ ಅಲ್ಲ, ಜೈನ ಧರ್ಮದ 24ನೇ ತೀರ್ಥಂಕರ ಅಂತ ಕರಿತೀವಿ. ಹಾಗಾದ್ರೆ ವರ್ಧಮಾನ ಮಹಾವೀರ ಬೋಧಿಸಿದಂತ ತ್ರಿರತ್ನಗಳಂದ್ರ ಸಮ್ಯಕ ಜ್ಞಾನ, ಹೌದಾ, ಸಮ್ಯಕ ದರ್ಶನ, ನೆಕ್ಸ್ಟ್ ಸಮ್ಯಕ ಚಾರಿತ್ರ್ಯ ಅಂತ ಕರಿತೀವಿ. ಇವು ವರ್ಧಮಾನ ಮಹಾವೀರ ಬೋಧಿಸಿದಂತ ಮೂರು. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಏನ್ ಮಾಡಕಪ್ಪ ಅಂದ್ರ ನೀವು ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದ. ಸರ್ ಇಲ್ಲಿ ಒಂದಿಷ್ಟು ಜನ ಕನ್ಫ್ಯೂಸ್ ಆಗ್ತದೆ. ಸರ್ ವರ್ಧಮಾನ ಬೋಧಿಸಿದ್ದು ಓನ್ಲಿ ಏನಪ್ಪಾ ಅಂದ್ರೆ ಬ್ರಹ್ಮಚರ್ಯ ಅಂತ ಕೂಡ ಕರಿತೇವೆ. ಬಟ್ ಆತರ ನಮ್ಗೆ ಇಲ್ಲಿ ಆಪ್ಷನ್ಸ್ಗಳಿಲ್ಲ. ಹೀಗಾಗಿ ನಾವು ಇದನ್ನ ಸರಿ ಆನ್ಸರ್ನ 3 ಹಾಕ್ಲೇಬೇಕಾಗ್ತದ. ಇವು ಜೈನ ಧರ್ಮದ ಏನಪ್ಪಾ ಅಂದ್ರೆ ತ್ರಿರತ್ನಗಳು ಅಂತ ಕೂಡ ಕರಿತೇವೆ. ಭಾರತದ ಸ್ವಾತಂತ್ರ್ಯ ಹೋರಾಟ ತೀವ್ರಗಾಮಿ ನಾಯಕರ ಗುಂಪನ್ನ ಆರಿಸ್ರಿ ಅಂತ. ತೀವ್ರಗಾಮಿ ನಾಯಕರ ಗುಂಪನ್ನ ಆರಿಸ್ರಿ ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ, ಗೋಪಾಲ್ ಕೃಷ್ಣ ಗೋಖಲೆ, ಬಿಪಿನ್ ಚಂದ್ರಪಾಲ್, ದಾದಾಬಾಯಿ ನವರೋಜಿ, ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ ನೋಡ್ಕೊತ ಬಂದಾಗ ಇದ್ರ ಒಳಗಡೆ ಯಾವ್ಯಾವು ಎ ಬಿ ಸಿ ಗಳು ಮಾತ್ರ ಸರಿಯಾಗಿವೆ, ಬಿ ಡಿ ಮತ್ತು ಇಗಳು ಮಾತ್ರ ಸರಿಯಾಗಿವೆ, ಡಿ ಇ ಸಿ ಗಳು ಮಾತ್ರ ಸರಿಯಾಗಿವೆ, ಎ ಬಿ ಮತ್ತು ಡಿ ಗಳು ಸರಿಯಾಗಿವೆ ಅಂತ ಕ್ವಶನ್ಸ್ ನ ಕೊಟ್ಟಾರ. ಹಾಗಾದ್ರೆ ಇಲ್ಲಿ ಗೋಪಾಲ್ ಕೃಷ್ಣ ಗೋಖಲೆ ಯಾರಪ್ಪ ಅಂತೇಳಿ ಕ್ವಶನ್ಸ್ ನ ಕೊಟ್ಟಾಗ ಇವರು ತೀವ್ರಗಾಮಿ ನಾಯಕರ ಒಳಗಡೆ ಬರಂಗಿಲ್ಲ, ಇವರು ಮಂದಗಾಮಿ ನಾಯಕರಿಗೆ ಬರ್ತಾರೆ. ಇನ್ನು ಬಿಪಿನ್ ಚಂದ್ರಪಾಲ್ ಬಿ ಓಕೆ, ದಾದಾಬಾಯಿ ನವರೋಜಿ ಸಿ ಬರಲ್ಲ, ಎ ಮತ್ತು ಸಿ ಎಲ್ಲಿರ್ತತಿ ಅದು ಆನ್ಸರ್ ತಪ್ಪಾಗ್ತದ. ಹೀಗಾಗಿ ನಾವು ಮೊದಲ ಆನ್ಸರ್ನ ಆಪ್ಷನ್ ಸಿ ಹೋಯ್ತು. ನೆಕ್ಸ್ಟ್ ಈಗ ನೋಡ್ರಿ ಬಿ ಓಕೆ. ಆದರೆ ನೆಕ್ಸ್ಟ್ ಮತ್ತೆ ಇಲ್ಲಿ ಯಾರು ಬರ್ದಪ್ಪ ಅಂತ ನೋಡ್ಕೊತ ಬಂದಾಗ ದಾದಾಬಾಯಿ ಸಿ ಸಿ ಎಲ್ಲಿರ್ತದೆ ಅದು ತಪ್ಪಾಗ್ತದೆ. ಸಿ ನೋಡ್ರಿ, ಸಿ ಆಪ್ಷನ್ಸ್ ಒಳಗಡೆ ಸಿ ಐತಿ, ಎ ಹೋಯ್ತು ಮತ್ತು ಸಿ ಹೋಯ್ತು. ಈಗ ಬಿ ಆನ್ಸರ್ ಆಗ್ಬೇಕು, ಇಲ್ಲಕ್ಕಪ್ಪ ಅಂದ್ರೆ ಡಿ ಆನ್ಸರ್ ಆಗ್ಬೇಕು. ಇಲ್ಲಿ ನೋಡ್ರಿ ಎ ಡಿ ಆಪ್ಷನ್ಸ್ದಾಗ ಮತ್ತೆ ಐತಿ, ಹೀಗಾಗಿ ಡಿ ಆಪ್ಷನ್ಸು ಕೂಡ ತಪ್ಪಾಗ್ತದ. ಈಗ ಆಟೋಮೆಟಿಕ್ ಆನ್ಸರ್ ಯಾವ್ದಾಗ್ತದಪ್ಪ ಅಂದ್ರೆ ಬಿ ಆಗ್ತದ. ಬಿ ಯಾರ್ಯಾರಪ್ಪ ಅಂದ್ರೆ ನೋಡ್ರಿ, ತೀವ್ರಗಾಮಿ ನಾಯಕರ ಒಳಗಡೆ ಬಿಪಿನ್ ಚಂದ್ರ ಪಾಲ್ ಬರ್ತಾರೆ, ಬಾಲ್ ಗಂಗಾಧರ್ ತಿಲಕ್ ಬರ್ತಾರೆ, ಲಾಲಾ ಲಜಪತ್ ರಾಯ್ ಬರ್ತಾರೆ. ಲಾಲ್ ಬಾಲ್ ಪಾಲ್ ಅಂದೇನೆ ಇವರು ಪ್ರಸಿದ್ಧಿ ಪಡಿತಾರೆ. ಈ ನಕಾಶೆಯಲ್ಲಿನ ಎಲ್ಲೆಗಳನ್ನ ಪ್ರತಿನಿಧಿಸುವಂತ ರಾಜಮನೆತನವನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಾರ ನಿಮ್ಗೆ. ಹೌದಾ, ಇದಕ್ಕ ಸರಿಯಾದ ಉತ್ತರವನ್ನ ತಾವು ನೋಡ್ಕೊತ ಬಂದಾಗ ಇದು ಯಾವ ರಾಜ್ಯ ಮನೆತನ, ತಕ್ಷಶಿಲಾ, ತಾನೇಶ್ವರ, ದೆಹಲಿಯ ಮತ್ತು ರಾಜ ಅಂತ. ಇಲ್ಲಿ ಟೋಟಲ್ ಈ ಚಿತ್ರವನ್ನ ಈ ಬ್ಲಾಕ್ ಒಳಗಡೆ ಇರುವುದು ಯಾವುದು ಅಂತೇಳಿ ನಾವು ನೋಡ್ಕೊತ ಬಂದಾಗ ಈ ಯಾವ ಮನೆತನ ಅಂತ ಕ್ವಶನ್ಸ್ ನ ಕೊಟ್ಟಾಗ ನಾವು ಆನ್ಸರ್ನ ಗುರುತಿಸ್ಬೇಕು. ಇದು ಗುಪ್ತ ಸಾಮ್ರಾಜ್ಯ ಅಂತೇಳಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡಿ. ಕೆಳಗಿನವುಗಳನ್ನ ಹೊಂದಿಸಿ ಸರಿಯಾದ ಆಯ್ಕೆಯನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಾರು. ಹೌದಾ, ಹಾಗಾದ್ರೆ ಇದ್ರ ಒಳಗಡೆ ಯಾವುದು ಸರಿ? ಗುಪ್ತರ ಸ್ಥಾಪಕ ಯಾರಪ್ಪ ಅಂದ್ರ ಮೊದಲನೇ ಚಂದ್ರಗುಪ್ತ ಅಂತ ಹೇಳಿ ಕರಿತೀವಿ. ವರ್ಧನರದು ಪುಷ್ಯಭೂತಿ, ಮೌರ್ಯರದು ಚಂದ್ರಗುಪ್ತ ಮೌರ್ಯ ಅಂತ ಕರಿತೀವಿ. ಕುಶಾನರದು ಕುಶಲ್ ಕಡ್ಪಿಸಸ್. ಹೀಗಾಗಿ ನೀವು ಮೂರನ್ನ ಇಲ್ಲೇ ಹೇಳಿರ್ತಿರ್ತಾನೆ. ನೀವು ಆನ್ಸರ್ಸ್ ಒಳಗಡೆ ನೋಡ್ಕೊತ ಬಂದಾಗ ಇದಕ್ಕ ಸಿ ಏನಾಗ್ತದಪ್ಪ ಅಂದ್ರ ಸರಿ ಉತ್ತರ ಆಗ್ತದ. ಇಲ್ಲಿ ಆನ್ಸರ್ ಆಲ್ರೆಡಿ ಸಿ ಅಂತೇಳಿ ಟಿಕ್ ಹಾಕಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಈ ಚಿತ್ರದಲ್ಲಿನ ಸ್ಮಾರಕವನ್ನು ಗುರುತಿಸ್ರಿ. ನಿಮ್ಮ ಚಿತ್ರದಲ್ಲಿ ನಿಮ್ಮ ಪುಸ್ತಕದಲ್ಲಿರುವಂತಹ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಬರುವಂತ ಎಲ್ಲಾ ಚಿತ್ರಗಳನ್ನ ನೋಡ್ಕೊಂಡು ಹೋಗ್ರಿ. ಒಂದು ಚಿತ್ರಗಳ ಮೇಲೆ ಕ್ವಶನ್ಸ್ ಅಂತೂ ಬಂದೇ ಬರ್ತದೆ. ಈ ಚಿತ್ರದಲ್ಲಿರುವಂತಹ ಸ್ಮಾರಕ ಯಾವುದು? ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾನೆ. ಜಿಗ್ಗುರಾಟ, ಪಿರಾಮಿಡ್, ಎಂಪಿ ಥಿಯೇಟರ್, ಕಲೋಸಿಯಂ ಅಂತೇಳಿ ನೋಡ್ರಿ. ಇದನ್ನ ಜಿಗ್ಗುರಾಟ ಅಂತ ಹೇಳಿ ಕರೀತಾರೆ. ಇದು ನೇರವಾದ ಪ್ರಶ್ನೆ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಬಂದಿದ್ದೆ. ನೆಕ್ಸ್ಟ್
ಕುಶಾನರ ಕಾಲಾವಧಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳ ಗುಂಪನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಾರು. ನೋಡ್ರಿ, ಗಾಂಧಾರ ಶಿಲ್ಪಕಲೆಯು ವಿಕಸಿತಗೊಂಡಿತು. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ಕನ್ನಡಿಗ ರಾಜವಂಶ ಅನಿಸ್ಕೊಳ್ತದೆ. ಶಕಯುಗವನ್ನು ಪ್ರಾರಂಭಿಸಿದರು ಯುಚಿ ಸಂತತಿಯವರು. ಇದಕ್ಕೆ ಸಂಬಂಧಪಟ್ಟಂತ ಯಾವುದು ಸರಿ ಉತ್ತರ ಅಂತೇಳಿ ನೋಡ್ಕೊತ ಬಂದಾಗ ಇದ್ರಾಗ ಎ, ಸಿ ಮತ್ತು ಡಿಗಳು ಸರಿ ಆಗ್ತವೆ. ಯಾಕಪ್ಪ ಅಂದ್ರೆ ಇಲ್ಲಿ ಬಿ ಸರಿ ಬರಂಗಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ಕನ್ನಡಿಗ ರಾಜವಂಶ ಅಂದಾಗ ಅದು ಕದಮ ಮನೆತನ ಅಂತ ಕರಿತೀವಿ. ಎಲ್ಲಿ ಬಿ ಇರ್ತದೋ ಅದು ಆನ್ಸರ್ ತಪ್ಪಾಗ್ತದ. ಎದಾಗ ಬಿ ಆನ್ಸರ್ ಐತಿ, ತಪ್ಪಾಗ್ತದ. ಹೌದಾ? ಎದಾಗ ಬಿ ಐತಿ, ಹೀಗಾಗಿ ಇದು ತಪ್ಪಾಯ್ತು. ಬಿ ದಾಗೂ ಬಿ ಐತಿ, ಇದು ತಪ್ಪಾಯ್ತು. ಸಿ ದಾಗೂ ಕೂಡ ಬಿ ಐತಿ, ಇದು ತಪ್ಪಾಯ್ತು. ಆಟೋಮೆಟಿಕ್ ನಮಗೆ ಏನು ಆನ್ಸರ್ ಆಗ್ತದ? ಸಿ. ಎ, ಸಿ ಮತ್ತು ಡಿಗಳು ಸರಿ ಉತ್ತರ ಆಗ್ತವೆ. ಹೌದಾ? ಇನ್ನ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾಗಿರುವ ಆಯ್ಕೆಯನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ವಿಶಾಖದತ್ತ ಸರಿಯಾಗಿರುವ ಆಯ್ಕೆಯನ್ನ ಗುರುತಿಸ್ರಿ. ವಿಶಾಖದತ್ತ ಬರ್ದಿದ್ದು ಮುದ್ರಾ ರಾಕ್ಷಸ ಕರೆಕ್ಟ್ ಇದೆ. ವ್ಯಾನ್ಸ್ ಟ್ಯಾಂಗ್ ಬರ್ದಿದ್ದು ಸಿಯುಕೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಗೋಕೋಕಿ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗಿದೆ. ಮೆಗಸ್ತಾನಿಸ್ ಬರ್ದಿದ್ದು ಇಂಡಿಕಾ. ಶ್ರೀ ವಿಜಯ ಬರ್ದಿದ್ದು ಕವಿರಾಜ ಮಾರ್ಗ. ಇದ್ರ ಒಳಗಡೆ ಸರಿಯಾದ ಉತ್ತರ ಯಾವುದು ಅಂತೇಳಿ ನಾವು ನೋಡ್ಕೊತಾ ಬಂದಾಗ ಸರಿಯಾದ ಉತ್ತರ ನಾವು ಇದಕ್ಕ ಬಿ ರೈಟ್ ಆನ್ಸರ್ ನ ಹಾಕ್ಬೇಕಾಗ್ತದ. ಎ, ಸಿ ಮತ್ತು ಡಿಗಳು. ಎ ವಿಶಾಖದತ್ತ ಬರ್ದಿದ್ದು ಮುದ್ರಾ ರಾಕ್ಷಸ. ಬಿ ಹುಯಾನ್ಸ್ತಾಂಗ್ ಬರ್ದಿದ್ದು ಸಿಯುಕಿ. ಇಲ್ಲಿ ಗೋಕೋಕಿ ಕೊಟ್ಟಿದ್ದಾರೆ, ಹಾಗಾದ್ರೆ ಬಿ ಎಲ್ಲಿ ಇರ್ತದೆ ಅದು ಆನ್ಸರ್ ತಪ್ಪ. ಹೌದಾ? ಇಲ್ಲಿ ಕೂಡ ಸೇಮ್. ಇಲ್ಲಿ ನೋಡ್ರಿ, ಆಪ್ಷನ್ ಸಿ ಒಳಗಡೆ ಬಿ ಐತಿ, ಇದು ಹೋಯ್ತು. ಆಪ್ಷನ್ ಸಿ ಒಳಗಡೆ ಬಿ ಐತಿ, ಇದು ಹೋಯ್ತು. ಆಪ್ಷನ್ ಡಿ ಒಳಗಡೆ ಬಿ ಐತಿ, ಇದು ಹೋಯ್ತು. ಆಟೋಮೆಟಿಕ್ ಆನ್ಸರ್ ಸಿಗ್ತಾ ಎ, ಸಿ ಮತ್ತು ಡಿಗಳು ಮಾತ್ರ ಸರಿ ಉತ್ತರ ಆಗ್ತವೆ. ನೆಕ್ಸ್ಟ್, ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನ. ರಾಜಾರಾಮ್ ಮೋಹನ್ ರಾಯ್ ಅವರು ಬರೆದಿದ್ದು ಯಾವ ಸಮಾಜವನ್ನ ಇವರು ಕಟ್ಟಿಸ್ತಾರಪ್ಪ ಅಂದ್ರ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜ ಅಥವಾ ಬ್ರಹ್ಮ ಸಮಾಜ ಅಂತ ಕರಿತೀವಿ. ಆತ್ಮರಂಗ್ ಪಾಂಡುರಂಗ್ ಅವರು ಇವ್ರದ್ದು ಪ್ರಾರ್ಥನಾ ಸಮಾಜ ಅಂತ ಕರಿತೀವಿ. ಜ್ಯೋತಿಬಾ ಫುಲೆ ಅವ್ರದ್ದು ಸತ್ಯಶೋಧಕ ಸಮಾಜ. ಇನ್ನು ಸ್ವಾಮಿ ದಯಾನಂದ ಸರಸ್ವತಿ ಅವ್ರದ್ದು ಆರ್ಯ ಸಮಾಜ ಅಂತ ಹೇಳಿ ಕರಿತೀವಿ. ಇವಕ್ಕನ್ನ ಎಲ್ಲವೂ ಕೂಡ ಸರಿ ಹೊಂದಿಸಿದಾಗ ನಮಗ ಯಾವ್ದು ಉತ್ತರ ಸರಿ ಆಗ್ತದಪ್ಪ ಅಂತ ನೋಡಿದಾಗ ಡಿ ಸರಿ ಉತ್ತರ ಆನ್ಸರ್ ಆಗ್ತದ. ಹೀಗಾಗಿ ಡಿ ಅನ್ನ ತಾವು ಲಾಕ್ ಮಾಡ್ಕೋಬೇಕು. ಎಲ್ಲ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ನೋಡ್ರಿ, ಇವು ಕ್ವಶನ್ಸ್ಗಳು ರಿಪೀಟ್ ಆಗಿ ಆಗ್ತವೆ. ಈ ಚಿತ್ರದಲ್ಲಿರುವ ವ್ಯಕ್ತಿಯನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಾರ. ಈ ಚಿತ್ರದಲ್ಲಿರುವಂತ ವ್ಯಕ್ತಿ ಯಾರು? ಲಾಲಾ ಲಜಪತ್ ರಾಯ, ಬಾಲ ಗಂಗಾಧರ್ ತಿಲಕ್, ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ ಅಂತ ಕರಿತೀವಿ. ಇವರು ಮಂದಗಾಮಿ ನಾಯಕರ ಒಳಗಡೆ ಕಂಡು ಬರ್ತಾರೆ. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಅಂತ ಕೂಡ ಕರೀತಾರೆ. ಆತರೆ ಯಾರಪ್ಪ ಅಂತ ಹೇಳಿ ಕ್ವಶನ್ಸ್ ನ ನಿಮ್ಗ ಗೋಪಾಲ್ ಕೃಷ್ಣ ಗೋಖಲೆ ಅಂತ ಕರಿತೀವಿ. ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರವನ್ನ ಹಾಕ್ಬೇಕಾಗ್ತದ. ಈ ತರ ನಿಮ್ಗೆ NMMS ಎಕ್ಸಾಮ್ಸ್ ನಲ್ಲಿ ಈ ವರ್ಷ ನಡೆಯುವಂತ ಎಕ್ಸಾಮ್ಸ್ ನಲ್ಲಿ ಕ್ವಶನ್ಸ್ ಗಳು ಬರ್ತಿರ್ತಾವೆ. ಸಾಧ್ಯ ಆದಷ್ಟು ಎಲ್ಲವೂ ನೋಡ್ಕೊರಿ. ಮೆಂಟಲ್ ಅಬಿಲಿಟಿನ ಹೈಯೆಸ್ಟ್ ನೋಡ್ಕೊರಿ. ನಿಮ್ಗೆ ಅದ್ರ ಒಳಗಡೆ ಎಲ್ಲಾ ಚಾಪ್ಟರ್ಗಳನ್ನ ನಾನು ಕವರ್ ಮಾಡಿ ಹಾಕಿದ್ದೀನಿ, ನೋಡ್ಕೊಡ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾಳೆ ಕೀ ಆನ್ಸರ್ಸ್ಗಳಿಗೆ ವೇಟ್ ಮಾಡ್ರಿ. ಕೀ ಆನ್ಸರ್ಸ್ಗಳನ್ನು ಕೂಡ ನಾನು ಹಾಕಿರ್ತೀನಿ. ಧನ್ಯವಾದಗಳು.